ಈ ವಿಡಿಯೋದಲ್ಲಿ ಮಾರ್ಕ್ ಬಗ್ಗೆ ಒಂಚೂರು ಮಾತಾಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕೆಡಿಸಿ ನೀಟೋಕೆ ಸ್ವಾಗತ. ಮಾರ್ಕ್ ಬಗ್ಗೆ ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಮಾರ್ಕ್ ಸಿನಿಮಾದ ಟ್ರೈಲರ್ ಬಂದಾಗೂ ಟ್ರೈಲರ್ ಬಗ್ಗೆ ಮಾತಾಡೋದಕ್ಕಾಗಿರ್ಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಒಂಚೂರು ಟ್ರೈಲರ್ ಬಗ್ಗೆ, ಹಾಗೆ ಪ್ರಮೋಷನ್ ಪ್ಲಾನಿಂಗ್ ಬಗ್ಗೆ, ರಿಲೀಸ್ ಬಗ್ಗೆ, ಹಾಗೆ ಟೀಮ್ ಮಾಡಿದಂತ ಅಚೀವ್ಮೆಂಟ್ ಬಗ್ಗೆ ಒಂಚೂರು ಮಾತಾಡೋದು ಬಾಕಿ ಇದೆ. ಮಾತಾಡುವ ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ಚಾನಲ್ ಅಲ್ಲಿ ನೋಡೋದಕ್ಕೆ ಹಲವಾರು ವಿಡಿಯೋಗಳು ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದ್ರೆ ಮಾತ್ರ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಸೊ ತಡ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ಐ ಥಿಂಕ್ ರೀಸೆಂಟ್ ಟೈಮ್ ಅಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ಒಂದು ಸಿನಿಮಾನ ಶೂಟ್ ಮಾಡ್ಕೊಂಡು ರಿಲೀಸ್ ಮಾಡಿದ್ದು ನಾನು ಯಾವ ಸಿನಿಮಾನು ನೋಡಿಲ್ಲ. ಅವರೇ ಪ್ರಾಮಿಸ್ ಮಾಡಿರೋ ರೀತಿನೇ ಆ ಚಾಲೆಂಜ್ ನ ಆಕ್ಸೆಪ್ಟ್ ಮಾಡ್ಕೊಂಡು ಅಚೀವ್ ಮಾಡಿದಂತ ಮಾರ್ಕ್ ಟೀಮ್ ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಐ ಥಿಂಕ್ ಜುಲೈಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ನವೆಂಬರ್ ಎಂಡಿಗೆಲ್ಲ ಸಿನಿಮಾದ ಶೂಟಿಂಗ್ ಮುಗಿಸ್ಕೊಂಡು ಇನ್ಕ್ಲೂಡಿಂಗ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನ ಕೂಡ ಮುಗಿಸ್ಕೊಳ್ತಾರೆ. ಕೇವಲ 4 ರಿಂದ 5 ತಿಂಗಳಲ್ಲಿ ಒಂದು ಸಿನಿಮಾನ ಮುಗಿಸ್ತಾರೆ ಅಂದ್ರೆ ಡೈರೆಕ್ಟರ್ ಅವರ ವಿಷನ್ ಯಾವ ರೀತಿ ಇರಬೇಡ ಅಂಡ್ ಆ ಪ್ರೀ ಪ್ಲಾನಿಂಗ್ ಯಾವ ರೀತಿ ಮಾಡ್ಕೊಂಡಿರ್ಬಹುದು, ಕಿಚ್ಚ ಸುದೀಪ್ ಅವರ ಸಪೋರ್ಟ್ ಯಾವ ರೀತಿ ಇರಬಹುದು, ನನಗೆ ತುಂಬಾ ಖುಷಿ ಆಯ್ತು. ಐ ನೋ ಇದಕ್ಕೆಲ್ಲ ಈ ಅಚೀವ್ ಮಾಡ್ಬೇಕಂದ್ರೆ ಟೀಮ್ ವರ್ಕ್ ಖಂಡಿತವಾಗ್ಲೂ ಬೇಕೇ ಬೇಕು. ಇಡೀ ಟೀಮ್ಗೆ ಅವರು ಪ್ರಾಮಿಸ್ ಮಾಡಿರೋ ರೀತಿನೇ ಆ ಚಾಲೆಂಜ್ ನ ಆಕ್ಸೆಪ್ಟ್ ಮಾಡ್ಕೊಂಡು ಕೊಡ್ತಾ ಇದಾರಲ್ಲ ಸಿನಿಮಾನ. ಸೊ ಇದಕ್ಕೆ ಅಪ್ರಿಸಿಯೇಟ್ ಖಂಡಿತವಾಗ್ಲೂ ಹೋಗ್ಲೇಬೇಕು ಇಡೀ ಟೀಮ್ಗೆ ಅಂತಾನೆ ಹೇಳ್ತೀನಿ. ಇನ್ನು ಟ್ರೈಲರ್ ವಿಚಾರಕ್ಕೆ ಬರೋದಂದ್ರೆ ಟ್ರೈಲರ್ ನನ್ಗೆ ಇಷ್ಟ ಆಯ್ತು. ಐನೋ ಮ್ಯಾಕ್ಸ್ ನೆನಪಾಗಿದಂತೂ ನಿಜ. ಮ್ಯಾಕ್ಸ್ ನೆನಪಾಗೋ ರೀತಿ ಒಂದಿಷ್ಟು ಎಲಿಮೆಂಟ್ಸ್ ಈ ಟ್ರೈಲರ್ ಅಲ್ಲಿ ಇಟ್ಟಿದ್ದು ಕೂಡ ನಿಜ. ಟೀಮ್ ಅವರು ಥಿಯೇಟರ್ಗೆ ಬರೋರ್ಗೆ ನಾವೇನ್ ಕೊಡ್ತಾ ಇದೀವಿ, ನಮ್ಮ ಸಿನಿಮಾದ ಒಂದ್ ಲೈನ್ ಏನು ಅಂಡ್ ನಮ್ಮ ಮೇನ್ ಕ್ಯಾರೆಕ್ಟರ್ ನ ಪರ್ಪಸ್ ಏನಾಗಿರ್ತದೆ, ನಮ್ಮ ಸಿನಿಮಾ ಯಾವ ಜೂನ್ ಅಲ್ಲಿ ಇರುತ್ತೆ ಅನ್ನೋದನ್ನ ಟ್ರೈಲರ್ ಅಲ್ಲೇ ಸರಿಯಾಗಿ ಎಸ್ಟಾಬ್ಲಿಷ್ಡ್ ಮಾಡಿದ್ ನೋಡಿ ನನಗೆ ತುಂಬಾ ವರ್ಕ್ ಆಯ್ತು, ನನಗೆ ತುಂಬಾ ಇಷ್ಟ ಆಯ್ತು. ಅದು ಕೂಡ ಸಿನಿಮಾದಲ್ಲಿ ಮಕ್ಕಳು ಕಿಡ್ನಾಪ್ ಆಗ್ತಾ ಇದ್ದಾರೆ, ಮತ್ತೆ ಸಿಗ್ತಾ ಇರೋದು ಡೆಡ್ ಬಾಡಿ ಆಗಿ. ನಮ್ಮ ಮೇನ್ ಕ್ಯಾರೆಕ್ಟರ್ ಸಸ್ಪೆಂಡ್ ಅಲ್ಲಿ ಇದ್ದಾರೆ. ಒಂದು ಕಡೆ ಒಂದು ಪಕ್ಷದ ನಾಯಕ CM ಆಗ್ತಾ ಇದ್ದಾರೆ. ನಮ್ಮ ಹೀರೋ ಸಸ್ಪೆಂಡ್ ಆಗೋದಕ್ಕೂ ಈ ಕಡೆ ಮಕ್ಕಳು ಕಿಡ್ನಾಪ್ ಆಗೋದಕ್ಕೂ ಕಾರಣ ಒಬ್ರೆ ಆ CM ಆಗ್ತಾ ಇರುವ ವ್ಯಕ್ತಿ ಅನ್ಕೊಳ್ತಾ ಇದ್ದೀನಿ. ಇದನ್ನ ನಮ್ಮ ಸಸ್ಪೆಂಡ್ ಅಲ್ಲಿರುವಂತ ಹೀರೋ ಯಾವ ರೀತಿ ಸಾಲ್ವ್ ಮಾಡ್ತಾನೆ ವಿತ್ ಟೈಮ್ ಲಿಮಿಟೇಷನ್. ಇಲ್ಲಿ ಕೂಡ ಒಂದು 18 ಗಂಟೆಯ ಒಂದು ಚಾಲೆಂಜ್ ಎದುರಾಗ್ತಾ ಇದೆ ಹೀರೋಗೆ. ಸೊ ಕೇವಲ 18 ಗಂಟೆಯಲ್ಲಿ ಈ ಚಾಲೆಂಜ್ ಅಥವಾ ಈ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡ್ತಾನೆ ಅದನ್ನ ಥಿಯೇಟರ್ ಅಲ್ಲೇ ನೋಡಿ ತಿಳ್ಕೋಬೇಕು. ಮೇನ್ ಕ್ಯಾರೆಕ್ಟರ್ ಗೆ ಒಂಚೂರು ಕಾಮಿಡಿ ಆಂಗಲ್ ಕೂಡ ಇದೆ. ತುಂಬಾನೇ ದಿನ ಆಗಿತ್ತು ಸುದೀಪ್ ಸರ್ ಅವ್ರದ್ದು ಕಾಮಿಡಿ ಟೈಮಿಂಗ್ ನೋಡಿ ಈ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಟ್ರೈಲರ್ ಅಲ್ಲಿ ಅಜನೀಶ್ ಅಣ್ಣನ ಬ್ಯಾಕ್ ಗ್ರೌಂಡ್ ಸ್ಕೋರ್ ನನಗೆ ತುಂಬಾ ವರ್ಕ್ ಆಯ್ತು, ತುಂಬಾ ಇಷ್ಟ ಕೂಡ ಆಯ್ತು. ಸಿನಿಮಾಟೋಗ್ರಫಿ ಹಾಗೆ ಈ VFX CGI ಈ ವಿಚಾರದಲ್ಲಿ ಟೀಮು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಅಂತೂ ಖಂಡಿತವಾಗ್ಲೂ ಆಗಿಲ್ಲ. ಆ ಕ್ವಾಲಿಟಿನ ಅಚೀವ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಒಂದು ಹೈವೇ ಬ್ರಿಡ್ಜ್ ಮೇಲೆ ಬರುವಂತ ಸೀಕ್ವೆನ್ಸ್ ಅಲ್ಲಿ ಆ ಸೀಕ್ವೆನ್ಸ್ ತಕ್ಕಂತ ಕಲರ್ ಪ್ಯಾಲೆಟ್ ಆಗಿರ್ಬೋದು, ಅಲ್ಲಿ ಬಂದಂತ CGI ವರ್ಕ್ ಆಗಿರ್ಬೋದು, ಹಾಗೆ ಇನ್ನೊಂದು ಸೀಕ್ವೆನ್ಸ್ ಹೇಳೋದಾದ್ರೆ ಆ ಆ ಜಾತ್ರೆಯಲ್ಲಿ ಬರುವಂತ ತ್ರಿಶೂಲ ಶಾಟ್ ಇದೆಲ್ಲ ಐ ಥಿಂಕ್ ನಿಜವಾಗ್ಲೂ ನನಗೆ ತುಂಬಾ ವರ್ಕ್ ಆಯ್ತು, ನನಗೆ ಇಷ್ಟ ಆಯ್ತು ಕೂಡ ಅದು. ಪ್ರೀವಿಯಸ್ ಇಯರ್ ಸಿನಿಮಾ ಮ್ಯಾಕ್ಸ್ ಅಲ್ಲಿ ಇವರೇ ಆ ಹೀರೋಗೆ ಮೇನ್ ಕ್ಯಾರೆಕ್ಟರ್ಗೆ ತುಂಬಾ ಕಾನ್ಫ್ಲಿಕ್ಟ್ ಗಳನ್ನ ಎದುರು ಮಾಡ್ತಾರೆ, ಅಂದ್ರೆ ಬಿಲ್ಡ್ ಮಾಡ್ತಾರೆ, ಬಟ್ ಅದನ್ನ ತುಂಬಾ ಈಸಿಯಾಗಿ ಮುಗ್ಸಾಕ್ಬಿಡ್ತಾರೆ. ಸೊ ಆ ಪ್ರಾಬ್ಲಮ್ ಇಲ್ಲಿ ಖಂಡಿತವಾಗ್ಲೂ ಆಗಲ್ಲ ಅಂತ ಅನ್ಕೊಂಡಿದೀನಿ. ಅಂಡ್ ಟ್ರೈಲರ್ ಅಲ್ಲಿ ಇನ್ನೊಂದು ವಿಚಾರ ನನಗೆ ಇಷ್ಟ ಆಗ್ಲಿಲ್ಲ. ಈ ಹದ್ದು ಹುಲಿ ಈ ಪ್ರಾಣಿಗಳನ್ನ ಇಟ್ಕೊಂಡು ಡೈಲಾಗ್ ಹೇಳಿದ್ದಾಗಿರ್ಬೋದು, ನಾನ್ ಬಂದೆ ಅನ್ಕೋ. ಸೊ ಈ ತರ ಡೈಲಾಗ್ಸ್ ನನ್ಗೆ ಯಾಕೋ ವರ್ಕ್ ಆಗ್ಲಿಲ್ಲ. ಮಾಸ್ ಇಮೇಜ್ ಇರೋ ಹೀರೋಗಳಿಗೆ ಸಿನಿಮಾದಲ್ಲಿ ಡೈಲಾಗ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ನ ನಿಭಾಯಿಸ್ತವೆ. ಸೊ ಯಾವ ರೀತಿ ಡೈಲಾಗ್ಸ್ ನ ಕಟ್ಕೊಟ್ಟಿರ್ತಾರೆ ನೋಡುವ, ಸಿನಿಮಾನೇ ನೋಡುವ. ಟ್ರೈಲರ್ ನೋಡಿ ಹೇಳ್ಬೇಕು ಅನ್ಸಿದ್ದು ನನ್ಗೆ ಇಷ್ಟು. ಇವಾಗ ಡೈರೆಕ್ಟ್ ಆಗಿ ಪ್ರಮೋಷನಲ್ ಪ್ಲಾನಿಂಗ್ ಬಗ್ಗೆ ನೋಡೋದಾದ್ರೆ ಕಿಚ್ಚ ಸುದೀಪ್ ಅವರು ಇದಾಗ್ಲೇ ಬೇಜಾನ್ ಚಾನೆಲ್ಗಳಿಗೆ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ಇದೇ ಡಿಸೆಂಬರ್ 20ಗೆ ಹುಬ್ಬಳ್ಳಿಯ ನೆಹರು ಸ್ಟೇಡಿಯಂದಲ್ಲಿ ಪ್ರೀ ರಿಲೀಸ್ ಇವೆಂಟ್ ನ ಮಾಡ್ತಾ ಇದ್ದಾರೆ. ಐ ಥಿಂಕ್ ದೊಡ್ಡದಾಗೆ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ದೊಡ್ಡದಾಗೆ ಮಾಡ್ಲಿ, ತುಂಬಾ ದೊಡ್ಡದಾಗೆ ಮಾಡ್ಲಿ. ಪ್ರಮೋಷನ್ ವೆರಿ 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 ಇಂಪಾರ್ಟೆಂಟ್ ಒಂದು ಸಿನಿಮಾಕ್ಕೆ. ಸೊ ಯಾವ ರೀತಿ ಇನ್ನು ಮುಂದೆ ಪ್ರಮೋಷನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಲೇಬೇಕು. ಪ್ರೀ ರಿಲೀಸ್ ಇವೆಂಟ್ ತುಂಬಾ ದೊಡ್ಡದಾಗಿರ್ಲಿ. ಇದ್ರ ಜೊತೆಗೇನೆ ಏರ್ಟೆಲ್ ಕಂಪ್ನಿ ಜೊತೆ ಸೇರಿ ಕೂಡ ಪ್ರಮೋಷನ್ ಮಾಡಿದ್ರು ಅಂತಾನೆ ಹೇಳ್ಬೋದು.
ಇನ್ನು ಸಿನಿಮಾದ ರಿಲೀಸ್ ಕಡೆ ಬರೋದಾದ್ರೆ ಎಂಟೈರ್ ಕರ್ನಾಟಕದಲ್ಲಿ ಸುಪ್ರಿಯಾನವಿ ಪಿಕ್ಚರ್ ಸ್ಟುಡಿಯೋದವರು ಸೊ KRG ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ಸಿನಿಮಾನ ಎಂಟೈರ್ ಕರ್ನಾಟಕದಲ್ಲಿ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಇದೇ ಡಿಸೆಂಬರ್ 25ಗೆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅದೇ ದಿನ ಒಂದ್ ಸೈಡು ಮಲ್ಟಿ ಸ್ಟಾರರ್ ಸಿನಿಮಾ ಹೋದಂತ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ಥಿಯೇಟರ್ಗಳು ಡಿವೈಡ್ ಆಗೋದಂತೂ ನಿಜ. ಸಿನಿಮಾ ರಿಲೀಸ್ ಆಗಿ ಅದಾದ್ಮೇಲೆ ಯಾವ ಸಿನಿಮಾ ಒಳ್ಳೆ ಪಾಸಿಟಿವ್ ಪಾಸಿಟಿವ್ ರೆಸ್ಪಾನ್ಸ್ ನ ತಗೊಳುತ್ತೆ, ಆ ಸಿನಿಮಾ ಹಲವಾರು ಬೇಜಾನ್ ಥಿಯೇಟರ್ನ ಓಡಲಿಟ್ಕೋಬಹುದು. ಪ್ಲಸ್ ಇನ್ನೊಂದ್ ಸ್ವಲ್ಪ ಥಿಯೇಟರ್ಗಳನ್ನ ಆ್ಯಡ್ ಕೂಡ ಮಾಡ್ಕೋಬಹುದು. ಅದೆಲ್ಲ ಸಿನಿಮಾ ಮೇಲೆ ನಿಂತಿರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ತಮಿಳ್ನಾಡಲ್ಲಿ ಸ್ಟುಡಿಯೋದವರ ಐ ಥಿಂಕ್ ಸ್ಟುಡಿಯೋದವರನ್ನವರು ಎಂಟೈರ್ ತಮಿಳ್ನಾಡಲ್ಲಿ ರಿಲೀಸ್ ಮಾಡ್ಕೊಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸಿನಿಮಾನ. ಸೊ ಈಗ ಅನಿಸ್ತು ಅಂಡ್ ಟ್ರೈಲರ್ ನೋಡಿದ್ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಮಾರ್ಕ್ ಸಿನಿಮಾ ಮೇಲೆ, ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ಯಾರೆಲ್ಲ ಸಿನಿಮಾ ನೋಡ್ತಾ ಇದ್ರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ, ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಅಂದ್ರೆ ಒಳ್ಳೆ ವಿಡಿಯೋ ಜೊತೆನೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.